ಸೊ ರಾಯಲ್ ಕುಡ್ಲೈಂದ ಆರ್ ಕೆ ಕ್ಯಾಪ್ಟನ್. ಸೊ ಮತ್ತೊಂದ್ರೆ ಜಿ ಕೆ ಕ್ವೀನ್ ಇಂದ ನೋಡ್ತಾ ಇದೀವಿ ಇಲ್ಲಿ. ನೆಕ್ಸ್ಟ್ ಟಿ ಜಿ ಅಫಿಷಿಯಲ್, ಇವರೇ ಗಾಯ್ಸ್ ಹೇಳಿದ್ದು ಕಾಮೆಂಟ್ರಿ ಮಾಡಕ್ ಬರ್ತೀನಿ ಅಂತ ಅಂದ ಮನ್ಸ. ಇಲ್ಲ ಬ್ರೋ ನನ್ ಗೇಮ್ ಆಡಕ್ ತುಂಬಾ ಇಷ್ಟ ಆಗ್ತಾ ಐತೆ, ಗೇಮ್ ಆಡ್ತೀನಿ ಬ್ರೋ ಅಂತೆ. ಏನ್ ಹೇಳ್ಬೇಕು ಇವ್ರಿಗೆ ಹೇಳಿ, ಏನ್ ಹೇಳ್ಬೇಕು? ಸೊ ಬ್ಲೂ ಝೋನ್ ಅಂತೂ ಖಂಡಿತ ಕ್ಲಾಶ್ ಆಗುತ್ತೆ ನೋಡೀಗ. ವೋಲ್ಟರ್ ಗೇಮಿಂಗ್ ವರ್ಸಸ್ ಪಿ ಕೆ. ಸೊ ಮೊದಲ ಕ್ಲಾಸ್ ಸ್ಟಾರ್ಟ್ ಆಗಿದೆ ಈಗ. ಸೊ ವೋಲ್ಟರ್ ಗೇಮಿಂಗ್ ವರ್ಸಸ್ ಟಿ ಜಿ ಅಫಿಷಿಯಲ್. ಯಾವ ತಂಡ? ವೋಲ್ಟರ್ ಗೇಮಿಂಗ್ ಆಲ್ರೆಡಿ ಟಾಪ್ 2 ನಲ್ಲಿ ಇದ್ದಾರೆ. ವೋಲ್ಟರ್ ಗೇಮಿಂಗ್ ಟಾಪ್ 2 ನಲ್ಲಿ ಇದ್ದಾರೆ. ಸೊ ಒಳ್ಳೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಒಳ್ಳೆ ಕ್ಲಾಸ್ ಸ್ಟಾರ್ಟ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ ಈಗ. ವೋಲ್ಟರ್ ಗೇಮಿಂಗ್ ವರ್ಸಸ್ ಟಿ ಜಿ ಅಫಿಷಿಯಲ್ ಮೊದಲ ಝೋನಲ್ ಆಲ್ರೆಡಿ. ಗೈಸ್ ಯಾರೋ ಮೇ ಬಿ ಇನ್ನೊಬ್ರು ಕೂಡ ಇರ್ಬೇಕು ಅನ್ಕೋತೀನಿ ಇಲ್ಲಿ. ಮತ್ತೊಂದು ತಂಡ ಖಂಡಿತ ಇದೆ ಇಲ್ಲಿ, ಮತ್ತೊಂದು ತಂಡ ಯಾವ್ದೋ ಖಂಡಿತ ಇದೆ. ಇಬ್ರು ಕೂಡ ಒಬ್ಬೊಬ್ರನ್ನ ಕಿಲ್ ಮಾಡ್ಕೊಂಡಿದ್ದಾರೆ. ಎಫ್ ಜಿ ಸ್ಪೋರ್ಟ್ಸ್ ಅಲ್ಲಿ ಆಲ್ರೆಡಿ ಕ್ಲಿಯರ್ ಆಗಿದೆ. ಟಿ ಜಿ ಅಫಿಷಿಯಲ್ ಹೋಗಿ ಆಗೋ ಸಾಧ್ಯತೆ. ಪಮ್ಮು ಒಬ್ರೆ ಉಳ್ಕೊಳ್ಳೋದು. ಪಮ್ಮು ಖತಮ್. ಸೊ ಫುಲ್ ಟೀಮ್ ನ ವೈಪ್ ಔಟ್ ಮಾಡ್ತಾ ಇದ್ರು ಗಾಯ್ಸ್ ಇಲ್ಲಿ. ಸೊ ವೋಲ್ಟರ್ ಗೇಮಿಂಗ್ ತಂಡ ಮೊದಲ ಕ್ಲಿಯರ್ ನ ಮಾಡ್ಕೊಳ್ತಾ ಇದ್ರೆ, ಫುಲ್ ಟೀಮ್ ನ ವೈಪ್ ಔಟ್ ಮಾಡ್ತಾ ನೋಡ್ತಾ ಇದೀವಿ ನಾವಿಲ್ಲಿ. ಟಿ ಜಿ ಅಫಿಷಿಯಲ್ ಸೊ ಮಾಫಿಯಾ ಮಾತ್ರ ಒಂದ್ ಕಿಲ್ ಮಾಡ್ಕೊಂಡಿದ್ರು. ಎರಡು ಟೀಮ್ ಹೋಗಿ ಹಾಕಿಸ್ಕೊಂಡಿರೋದು ನೋಡ್ತಾ ಇದೀವಿ ನಾವಿಲ್ಲಿ. ಸ್ಲಾಟ್ ನಂಬರ್ 7 K143 ಗೇಮಿಂಗ್ ಖತಮ್ ಆದ್ರೆ ಟಿ ಜಿ ಅಫಿಷಿಯಲ್ ಕೂಡ ಖತಮ್ ಇಲ್ಲಿ. ಬ್ರೋ ಫ್ಲಾಶ್ 666 2028 ವಿನ್ಸೋ ಗೋಲ್ಡ್ ಅವರು ಸ್ಪಾನ್ಸರ್ ಮಾಡಿ ನಡೆಸಿದ FF ಟೂರ್ನಮೆಂಟ್. ಆ ಟೂರ್ನಮೆಂಟ್ ನ ರಾಕ್ ಅಂಡ್ ಆಡಿಯನ್ಸ್ ಅವರು ಕ್ಯಾಸ್ಟ್ ಮಾಡಿದ್ರು. ಆ ಟೂರ್ನಮೆಂಟ್ ಅಲ್ಲಿ ಫ್ಲಾಶ್ 666 ಟೈಕೂನ್ಸ್ ಟೀಮ್ ನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ. ಗೈಸ್ ನೀವು ಒಂದ್ ಹೇಳ್ತೀನಿ ಕೇಳಿ, ನಮ್ಗೆ ಏನ್ ಗೊತ್ತಾ ಅಂತ ಪ್ಲೇಯರ್ ಬಗ್ಗೆ ಹೇಳ್ಬೇಕಿಲ್ ಬಂದು ನೀವು ಸ್ಪ್ಯಾಮ್ ಮಾಡಿ, ಓಕೆನಾ? ಇಲ್ಲ ಅಟ್ಲೀಸ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ, ಆಯ್ತಾ? ಸೊ ಖಂಡಿತ ನಾವು ಏನಾದ್ರೂ ಒಂದು ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೇ ಮಾಡ್ತೀವಿ ಗೈಸ್. ಸೊ ಒಬ್ಬ ಪ್ಲೇಯರ್ ಪುಷ್ ಆಗಕ್ಕೆ ಏನೇನ್ ಮಾಡ್ಬೇಕು ಖಂಡಿತ ಅದು ನಾವು ಮಾಡೇ ಮಾಡ್ತೀವಿ ಗೈಸ್, ಖಂಡಿತ ಮಾಡ್ತೀವಿ. ಒಬ್ಬ ಪ್ಲೇಯರ್ ಪುಷ್ ಆಗೋದಕ್ಕೆ ಏನ್ ಮಾಡ್ಬೇಕು ಅಷ್ಟು ಕೂಡ ನಾವು ಮಾಡೇ ಮಾಡ್ತೀವಿ, ಓಕೆ? ಸೊ ಎಲ್ರು ಕೂಡ ಮತ್ತೊಮ್ಮೆ ಸೊ ವೆಲ್ಕಮ್ ಅಂತ ಹೇಳ್ತಾ STXR ಬ್ಯಾನ್ ಆದ್ರ. ಹೌದು ಗೈಸ್, ಖಂಡಿತ ಟೂರ್ನಮೆಂಟ್ ಇಂದ ಎಕ್ಸಿಟ್ ಆಗಿದ್ದಾರೆ STXR. ಸೊ ಇಲ್ಲಿ ಸ್ಲಾಟ್ ನಂಬರ್ 5 ಅಲ್ಲಿ ನೋಡ್ತಾ ಇದ್ರೆ ಮಿಸ್ಟರ್ ಬ್ಲಾಕ್. ಇವತ್ತು ಯಾಕೋ ಓನರ್ ಬಂದಿಲ್ಲ, ಆದ್ರೂ ಕೂಡ ಪುನೀತ್ ಕ್ಯಾಪ್ಟನ್ ಮುಂದುವರಿಕೆನ ಕಾಣ್ತಾ ಇದ್ರೆ ನೋಡ್ತಾ ಇರ್ಬೋದು ಇಲ್ಲಿ. ಓ ಅಣ್ಣ ಬಾಸು. ಸೊ ಖಂಡಿತ ಯಾವ ತಂಡ ಕ್ಲಿಯರ್ ಮಾಡ್ಬೋದು? ಇಲ್ಲಂತೂ ಸೂಪರ್ ಆಗಿ ಆಡಿದ್ದು ವೋಲ್ಟರ್ ಗೇಮಿಂಗ್ ತಂಡ. ಆಲ್ರೆಡಿ 7 ಕಿಲ್ ಪಾಯಿಂಟ್ ನ ಪಡ್ಕೊಂಡಿದ್ದಾರೆ. 2 ತಂಡ ಹೊಗೆ ಹಾಕಿಸ್ಕೊಂಡಿರೋದು. ಮತ್ತೆ ರಾಜೌಲಿಸ್, ಸೊ ವಾಂಪರ್ ಅಂಡ್ ವಚನ್, ಧೋನಿ ಮತ್ತೆ ದೀಕ್ಷಿ. ಸೊ ಕ್ಯಾಂಪರ್ 55 ನಾನ್ ಬರ್ಲಾ ಕಮೆಂಟ್ರಿಗೆ ಡಾರ್ಲಿಂಗ್. ಇದಾಗ್ತಾ ಇಲ್ಲ ಇಲ್ಲಿ. ಸಂಜೋರ್ ಇನ್ನ ಕನ್ಫರ್ಮೇಶನ್ ಹೇಳಿಲ್ಲ. ಏನದು ಕ್ಯಾಂಪರ್ ಬ್ರೋ ಗೇಮ್ ಸೌಂಡ್ ಬರ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್. ಎಂತ ಸ್ಟಾರ್ಟಿಂಗ್ ಕೊಟ್ಟಿದ್ದೆ, ಆ ಸ್ಟಾರ್ಟಿಂಗ್ ಅಲ್ಲೇ ಹಿಂಗ ಆಗೋಯ್ತಲ್ಲ ಗುರು. ಹರಿಲಾ FJX ಜೋಡ್ ಕುಶಲ್ ಮತ್ತೆ KR ಗೌಡ್ರು ತಂಡ ನೋಡ್ತಾ ಇದ್ರೆ ಗಾಯ್ಸ್ಲಿ. ಸೊ KR ಗೌಡ್ರು KD ಅಫಿಷಿಯಲ್ ಏನಾದ್ರು ಕರಾಮತ್ ಮಾಡ್ತಾರ ಇವತ್ತು? ಏನಾದ್ರು ಮಾಡ್ತಾರ ಗಾಯ್ಸ್ಲಿ? ಹ್ಯಾಪಿ ಗೇಮರ್ ಓಕೆ ಬ್ರೋ. ಸಂಜು ಅವ್ರಿನ್ನೂ ಕನ್ಫರ್ಮ್ ಮಾಡಿಲ್ಲ. ಏನೋ ಕನ್ಫರ್ಮ್ ಮಾಡ್ದಲ್ಲಿರೋದು? ಏನ್ ಕನ್ಫರ್ಮ್ ಮಾಡ್ಬೇಕಪ್ಪ? ವಾಟ್ ಕೆನ್ ಐ ಡೂ ಫಾರ್ ಯು? ಸೊ ಗಾಯ್ಸ್ಲಿ ವೋಲ್ಟರ್ ಗೇಮಿಂಗ್ ತಂಡ ಮತ್ತೊಮ್ಮೆ ಕ್ಲಾಶ್ ಆಗೋ ತರ ಕಾಣ್ತಾ ಇದೆ. ಯಾವ ತಂಡ? ಹೌದು ಗಾಯ್ಸ್ಲಿ, ಸ್ಲಾಟ್ ನಂಬರ್ 8. ಸೊ ಸ್ಲಾಟ್ ನಂಬರ್ 8 ಅಲ್ಲಿ ಕ್ಲಾಶ್ ಆಗತ್ತ ನೋಡ್ತಾ ಇದೀವಿ. 8 ವರ್ಸಸ್ ವೋಲ್ಟರ್ ಗೇಮಿಂಗ್. ಲೂಫಿ ರಶರ್ ನಾಟ್ 7 ತಂಡ ಸೊ ವಿರುದ್ಧವಾಗಿ ವೋಲ್ಟರ್ ಗೇಮಿಂಗ್. ಹೌದು ವೋಲ್ಟರ್ ಗೇಮಿಂಗ್, ಬಟ್ ನಾಕ್ ಆಗಿದ್ಯಾರು? ಹೌದು ಗರುಡ ವೈಟಿ ನಾಕ್ ಆಗ್ತಾ ಇದ್ರೆ ಇಲ್ಲಿ.
ಗರುಡ ವೈಟಿ ಕ್ಲಿಯರ್ ಆಗಿದ್ದು, ರಶರ್ ಕ್ಲಿಯರ್ ಮಾಡ್ಕೊಂಡ್ರು, ಫೋರ್ಸಿಕ್ ಕಾತು. ಒಳ್ಳೆ ಡ್ಯಾಮೇಜ್ ಇಲ್ಲಿ, ಒಳ್ಳೆ ಡ್ಯಾಮೇಜ್ ರಶರ್ಗೆ. ನೋಡಿ ಗೈಸ್, ಇಲ್ಲಿ ವರ್ಸಸ್ ಬ್ಯಾಟಲ್ ಇಂದ ನಮ್ಗೆ ಎಷ್ಟು ಯೂಸ್ ಆಗುತ್ತೆ, ಯಾರು ಎಷ್ಟು ಡ್ಯಾಮೇಜ್ ಕೊಡ್ತಾ ಇದ್ರು, ಅವರು ಬಿದ್ದಿದ್ದೆಷ್ಟು, ಹೆಂಗಿರುತ್ತೆ ನೋಡಕ್ಕಿದು ಅಲ್ಲ. ಸೊ ಒಂದು ಹೊಸ ಇಂಟ್ರೊಡ್ಯೂಸ್ ಖಂಡಿತ ಸಖತ್ತಾಗಿ ವರ್ಕೌಟ್ ಆಗ್ತಿದೆ ಅನ್ಕೊಳ್ತೀನಿ. ವರ್ಸಸ್ ಬ್ಯಾಟಲ್ ಖಂಡಿತ ಎಲ್ಲರೂ ಕೂಡ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಕಾಮೆಂಟ್ ಅಲ್ಲಿ ಸ್ಪ್ಯಾಮ್ ಮಾಡಿ. ಸೊ ನಿಮ್ಗೆ ಈಗ ತೋರಿಸ್ತಿರುವಂತ ವರ್ಸಸ್ ಬ್ಯಾಟಲ್ ಇಷ್ಟ ಆಗಿದ್ಯಾ? ಸೊ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡೋಣ, ಬೇಕು ಅಂತ ಅಂದ್ರೆ ಇದೇ ಇದ್ರೆ ಇನ್ನೂ ಬೇರೆ ಬೇರೆ ತರ ಟ್ರೈ ಮಾಡೋಣ ಲೈವ್ ಅಲ್ಲಿ ತೋರ್ಸಕ್ಕೆ. ಓಕೆ, ಸೊ ಬೇಗ ಗಾಯ್ಸ್ ಪಟ್ಟಾಪಟ್ಟಿದ್ದು ಲೈಕ್ ಮಾಡ್ಕೊಳ್ಳಿ. ಮೇ ಬಿ ಇಲ್ಲಿ ಬ್ಯಾಕ್ಔಟ್ ಆಗೋ ಸಾಧ್ಯತೆ ಕಾಣ್ತದೆ. ಹೌದು ಗಾಯ್ಸ್, ಇಲ್ಲಿ ಬ್ಯಾಕ್ಔಟ್ ಆಗ್ತಾ ಇದ್ರೆ. ಸೊ SC ರಶರ್, FKZ ಜಾಯ್ ಬಾಯ್ ಮತ್ತೆ ಕೆಂಪೇಗೌಡ ರಶರ್ ರಶ್ ಮಾಡಿದ್ರು, ಆದ್ರೆ ಇಲ್ಲಿ ಬ್ಯಾಕ್ಔಟ್ ತಗೊಂಡಿದ್ದು ವೋಲ್ಟರ್ ಗೇಮಿಂಗ್ ತಂಡ. ಬ್ಯಾಕ್ಔಟ್ ಆಗಿ ಮತ್ತೆ ನಾಕ್ ಆದ್ರೂ ಕೂಡ ಇಲ್ಲಿ ಜಾಯ್ ಬಾಯ್ ಪುನೀತ್ ಎಂಟ್ರಿ ಕ್ಲಿಯರ್. ಮತ್ತೆ ಬಿತ್ತು KR ಗೌಡ ರಶರ್. ವೋಲ್ಟರ್ ಗೇಮಿಂಗ್ ತಂಡ ಒಬ್ಬರ ಉಳ್ಕೊಂಡಿದ್ದು. ವೈಪ್ ಔಟ್ ಧೋನಿ, MS ಧೋನಿ ಎಂಟ್ರಿ ಕೊಟ್ಟರು ಇಲ್ಲಿ ಗಾಯ್ಸ್. ಈಗ ರಾಜಾವಲಿ ವರ್ಸಸ್ ನೋಡಿ, ಈಗ ರಾಜಾವಲಿ ವರ್ಸಸ್ ಮತ್ತೊಂದು ಮ್ಯಾಚ್ ಆಗುತ್ತೆ, ಈಗ ಕ್ಲಾಶ್ ಆಗುತ್ತೆ. ರಾಜಾವಲೀಸ್ ವರ್ಸಸ್ ಲೂಫಿ ಟಿವಿ ಆಗುತ್ತಾ? ರಾಜಾವಲೀಸ್ ವರ್ಸಸ್ ಲೂಫಿ ಟಿವಿ ಕ್ಲಾಶ್ ಆಗುತ್ತಾ ಗಾಯ್ಸ್? ರಾಜಾವಲಿ ವರ್ಸಸ್ ಲೂಫಿ ಟಿವಿ ಖಂಡಿತ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಇಬ್ರು ಕೂಡ ಅಟ್ ಎ ಟೈಮ್. ಹೌದು, ರಾಜಾವಲಿ ಅವ್ರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಕೂಡ. ಮ್ಯಾಚ್ ಅಲ್ಲಿ ಅವರು ಆಗ ಬರ್ಮುಡಾ ಮ್ಯಾಚ್ ಲಾಸ್ಟ್ ಝೋನ್ ಅಲ್ಲಿ ಸ್ನೈಪರ್ ಅಲ್ಲಿ ಟೋಟಲ್ ಗೇಮಿಂಗ್ ಸ್ಪೋರ್ಟ್ ನ 1 vs 3 ಮಾಡಿ ಬುಯ್ಯ ಮಾಡಿದ್ರು. ಆಗ ರಾಕ್ ಅಂಡ್ RDX OP ರಿಯಾಕ್ಷನ್ ಕೊಟ್ಟರು. ಹೇಳ್ತಾರೆ ಕರ್ನಾಟಕ ಅಂಡರ್ ರೇಟೆಡ್ ಸ್ನೈಪರ್ ಲೆಜೆಂಡ್. ಖಂಡಿತ ಆ ಥರ ಇದ್ರೆ ಕೊಡಿ, ಖಂಡಿತ ನಾವು ಏನಾದರೂ ಮಾಡೋಣ. ಸೊ ಆ ಥರ ಏನಾದರೂ ಇದೆ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಸೊ ನಾವು ಯಾವುದಾದ್ರೂ ಟೂರ್ನಮೆಂಟ್ಗಳನ್ನ ಆಡಿಸ್ತಿದ್ರೆ ಅದಕ್ಕೆ ಸಪೋರ್ಟ್ ಮಾಡೋಣ ಖಂಡಿತ. ಈಗ ಕ್ಲಾಶ್ ಸ್ಟಾರ್ಟ್ ಗೈಸ್, ರಿಯಲ್ ವಾರು ಸ್ಟಾರ್ಟು ಗುರು. ಈಗ ಹೌದು, ಖಂಡಿತ ಸ್ಟಾರ್ಟ್ ಆಗಿದೆ. ಜಾಯ್ ಬಾಯ್ ಎಲ್ಲರಿಗೂ ಕೂಡ ಆಲ್ರೆಡಿ ನೋಡ್ತಾ ಇರ್ಬೋದು, ಇಲ್ಲಿ ವರ್ಕ್ ಆಗ್ತಾ ಇರೋದು ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಧೋನಿ ಒಂದೆಡೆ ವಾಂಪೈರ್. ಖಂಡಿತ ಇಲ್ಲಿ ನೋಡಿ ದೀಕ್ಷಿ ಏನ್ ಮಾಡ್ತಾ ಇದಾರೆ ಈಗ. ಸೊ ಇಲ್ಲಿ KR ಗೌಡ ನಾಕ್ ಆಗ್ತದೆ. ಕೆಂಪೇಗೌಡ ನಾಕ್. ಇಲ್ಲಿ ನೆಕ್ಸ್ಟ್ ಲೆವೆಲ್ ಕ್ಲಾಶ್ ಆಗ್ತದೆ. ಇಲ್ಲಿ RSZ ನಾಕ್ ಆಗ್ತದೆ. ಇಲ್ಲಿ ಕೂಡ ನಾಕ್ ಆಗ್ತದೆ. ರಶರ್ ಒಬ್ನೇ ಉಳ್ಕೊಳ್ಳೋದು, ಆದ್ರೆ ರಶರ್ ರಿವೈವ್ ನಿಂತಿರೋದು. ಇಲ್ಲಿ ರಿವೈವ್ ನಿಂತ್ಕೊಂಡು ರಿವೈವ್ ಮಾಡ್ಕೊಂಡೇ ಬಿಟ್ರು ಗಾಯ್ಸ್. ಇಲ್ಲಿ ಕಾಯ್ತಾ ಇದ್ರು ರಿವೈವ್ ನೀನ್ ಮಾಡ್ತೀನಿ ತಲೆ ಕೆಡಿಸ್ಕೋಬೇಡ ಅಂತ, ಹಂಗೆ ರಿವೈವ್ ಮಾಡಿದ್ದಾರೆ. ಆದ್ರೆ ಈಗ ರಾಜಾವಲೀಸ್ ಏನ್ ಮಾಡ್ತಾರೆ ಗಾಯ್ಸ್, ಇಲ್ಲಿ ರಾಜಾವಲೀಸ್ ಮತ್ತೆ ಫುಲ್ ಟೀಮ್ ರಿವೈವ್ ಆಗಿರೋದು ನೋಡ್ತಾ ಇದೀವಿ. ಇಲ್ಲಿ ಕೆಂಪೇಗೌಡನ ಹಾಗೆ ಬಿಟ್ರು. ಸೊ ರಶರ್ ಏನಾದ್ರು ಮಾಡ್ತಾರ, ಇಲ್ಲಿ ಕಾದ್ ನೋಡ್ಬೇಕು. ಬ್ರೋ ಡು ಯು ರಿಮೆಂಬರ್ ಮೀ? ವೆಲ್ಕಮ್ ಸೈಕೋತಿರು, ವೆಲ್ಕಮ್ ಟು ಲೈವ್ ಸ್ಟ್ರೀಮ್. ಹಾಯ್ ಲೋಹಿತ್ ಬ್ರೋ, ವೆಲ್ಕಮ್. ಮೇಂಟೈನ್ ಆಪ್ಸ್, ವೆಲ್ಕಮ್ ಟು ಲೈವ್ ಸ್ಟ್ರೀಮ್ ಗಾಯ್ಸ್. ಇಲ್ಲಿ ಬಿತ್ತು ರಶರ್ಗೆ ವಾಂಪೈರ್. ಈಗ ವಾಂಪೈರ್ ವರ್ಸಸ್ SC ರಶರ್ ನಾಕ್. KR ಗೌಡ ಒಬ್ರೆ ಉಳ್ಕೋದು ಲೂಫಿ ಟಿವಿಯಿಂದ. ಬಟ್ ಇಲ್ಲಿ ರಿವೈವ್ ಆಗ್ತಾರೆ ವಾಂಪೈರ್. ಹೌದು ಗೈಸ್, ರಿವೈವ್ ಆಗ್ತಾ ಇದಾರೆ. ಸೊ ವರ್ಸಸ್ ಬ್ಯಾಟಲ್ ಫೈನಲಿ ಕ್ಲಿಯರ್ ಆಗಿದೆ ಗೈಸ್. ಇಲ್ಲಿ ಒಂದು ಟೀಮ್ ಅನ್ನು KR ಗೌಡ ಒಬ್ರೆ ಉಳ್ಕೊಳ್ಳೋದು, KAR ಗೌಡ. ಸೊ ಸ್ಲಾಟ್ ನಂಬರ್ 6 ಅಲ್ಲಿ ನೋಡ್ತಾ ಇದೀವಿ ಒನ್ ಅಂಡ್ ಆರ್ಮಿ. ಸೊ ಭಯ್ಯ ಮಾಡ್ತಾರ ಇಲ್ಲಿ. ಸೊ TFS ಶಾವಿನ್, ಮಿಸ್ಟರ್ ಪುನೀತ್, ಅಭಿರಾವ್, KS69 ಮನು, ಬ್ರೋ BH ಕ್ರಿಶನ್ನ ಏನೋ ಗೊತ್ತಾಗ್ತಿಲ್ಲ ಬ್ರೋ. FG ಸ್ಪೋರ್ಟ್ಸ್ ತೋರಿಸಿ. FG ಸ್ಪೋರ್ಟ್ಸ್ ಆಲ್ರೆಡಿ ಕ್ಲಿಯರ್ ಆಗಿದ್ದಾರೆ ಗೈಸ್. FG ಸ್ಪೋರ್ಟ್ಸ್ ವೈಪೌಟ್ ಆಗಿದೆ. ಅದೇ ಸ್ಲಾಟ್ ನಂಬರ್ 12. RX ಸ್ಪೋರ್ಟ್ಸ್ ನೋಡ್ತಾ ಇದ್ವಿ, ಸ್ವಲ್ಪ ಮಟ್ಟಿಗೆ ಇವರು ಕೂಡ ಟಾಪ್ ಅಲ್ಲೇ ಇದ್ದಾರೆ. ಸೊ ಈಗ ಸ್ಲಾಟ್ ನಂಬರ್ ರಾಜಾವಲಿ ತಂಡ ಕ್ಲಾಶ್ ಆಗ್ತದೆ ನೋಡ್ತಾ ಇದೀವಿ. ಪ್ಯಾಂಥರ್ TPX ಪ್ಯಾಂಥರ್ನ ವೈಪೌಟ್ ಮಾಡಿರೋದಿಲ್ಲಿ. ಪ್ರೀತಿ ಗೇಮರ್ ಖತಮ್ ಆಗಿರೋದು ನೋಡ್ತಾ ಇದೀವಿ ಈಗ.
ಸೊ ಟಾಪ್ 3 ತಂಡಗಳು ನೋಡ್ತಾ ಇದೀವಿ ಈಗ. ವೋಲ್ಟರ್ ಗೇಮಿಂಗ್ ಇರ್ಬೋದು, ಪ್ರೀತಿ ಗೇಮರ್ ಇರ್ಬೋದು, TG ಅಫಿಷಿಯಲ್ ಇರ್ಬೋದು, 3 ತಂಡಗಳು ಕೂಡ ಕ್ಲಿಯರ್ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ. ಸೊ ಖಂಡಿತ ಸ್ವಲ್ಪ ಮಟ್ಟಿಗೆ ಖಂಡಿತ ರಾಜಾವಲಿ ಸ್ವಲ್ಪ ರಶ್ ಗೇಮ್ ಪ್ಲೇನ ಕೊಡ್ತಾ ಇದ್ರೆ ಟಾಪ್ 6ಗೆ ಬರೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು, ನೋಡ್ತಾ ಇದೀವಿ ನಾವಿಲ್ಲಿ. ಸೊ KAR ಗೌಡ, FKZ ಜಾಯ್ ಬಾಯ್, ಕೆಂಪೇಗೌಡ, SC ರಶರ್. ಸೊ ಮತ್ತೊಮ್ಮೆ KR ಗೌಡ್ರು. ಸೊ ಖಂಡಿತ KD ಅಫಿಷಿಯಲ್ ತಂಡಕ್ಕೆ ಇದು ಸ್ವಲ್ಪ ಮಟ್ಟಿಗೆ ಒಂಥರ ಡ್ಯೂ ಆರ್ ಡೇ ಸಿಚುಯೇಷನ್ ಅಂತ ಹೇಳ್ಬೋದು. ಉಳಿದಿರೋ 5 ಪಂದ್ಯ ಎಷ್ಟಾಗುತ್ತೋ ಅಷ್ಟು ಹೈಯೆಸ್ಟ್ ಪಾಯಿಂಟ್ಸ್ಗಳನ್ನ ಪಡ್ಕೊಳ್ಳೇಬೇಕು ಟೂರ್ನಮೆಂಟಲ್ಲಿ ಉಳ್ಕೋಬೇಕು ಅಂತ ಅಂದರೆ. ಟೂರ್ನಮೆಂಟಲ್ಲಿ ಉಳ್ಕೋಬೇಕು ಅಂದರೆ ಖಂಡಿತ ಒಂದೊಳ್ಳೆ ಕಿಲ್ಗಳನ್ನ ಪಡ್ಕೊಳ್ಳೇಬೇಕಾಗತ್ತೆ. ಸೊ ಹರಿ ಲೈವ್. ಸೊ ಕ್ಲಾಶ್ ಕೂಡ ಆಗ್ತಾ ಇದೆ. ಸ್ಲಾಟ್ ನಂಬರ್ 9 ನೋಡ್ತಾ ಇದರಲ್ಲಿ KD ಅಫಿಷಿಯಲ್ ತಂಡ. ಸೊ ನೆಕ್ಸ್ಟ್ SC ರಶರ್, KR ಗೌಡ ಆಲ್ರೆಡಿ ಎಲ್ಲಾನು ಉಳಿಸ್ಕೊಂಡ್ಬಿಟ್ಟಿರೋದು ಗಾಯ್ಸ್ರಿ. ಸೊ ಒಳ್ಳೆ ಸರ್ವೈವ್ ಇದೆ ಗೈಸ್ ಖಂಡಿತ. ಸೊ ಸ್ಲಾಟ್ ನಂಬರ್ 5 ಅಲ್ಲಿ ನೋಡ್ತಾ ಇರ್ಬೋದು ನಾವಿಲ್ಲಿ ಮಿಸ್ಟರ್ ಬ್ಲಾಕ್. ಸೊ ಕ್ಯಾಪ್ಟನ್ ಅನುಪಸ್ಥಿತಿಯಲ್ಲಿ ಆಡ್ತಾ ಇದ್ದಾರೆ ಇವತ್ತು. ಕ್ಯಾಪ್ಟನ್ ಇಲ್ಲ, ಬಂದಿಲ್ಲ ಕೂಡ. ಸೊ ಖಂಡಿತ ಈಗ ಅಭಿರಾವ್ ನಾಕ್ ಆಗೋದನ್ನ ನೋಡ್ತಾ ಇದೀವಿ. RSZ ವರ್ಸಸ್ ಬ್ಯಾಟಲ್ ಸಮಯ ನೋಡ್ತಾ ಇದೀವಿ ಈಗ. ರಾಜಾವಲಿ ಒನ್ಸ್ ಅಗೇನ್ ರಾಜಾವಲಿ. ಸೊ ಖಂಡಿತ ಝೂಮ್ ಆಗ್ತಾ ಇದ್ದಾರೆ, ವರ್ಕ್ ಆಗ್ತಾ ಇಲ್ಲ ಇಲ್ಲಿ. ಝೂಮ್ ಹಾಕೋದು ಕೂಡ ವರ್ಕ್ ಆಗ್ತಿಲ್ಲ. ಸೊ ಇಲ್ಲಿ ನೋಡ್ಬೋದು ಅಪ್ಪು ಜೋಡನ್ ಟೀಮ್ GK ಕ್ವೀನ್ ತಂಡ ಕೂಡ 2 ಕಿಲ್ನ ಮಾಡ್ಕೊಂಡಿರೋದು. 2 ಕಿಲ್ನ ಮಾಡ್ಕೊಂಡಿದ್ರೆ. ಸೊ ಪೈರೇಟ್ ನಾಟ್ 7, ಮನು 34, AIM 99 RK ಕ್ಯಾಪ್ಟನ್. ಸೊ FKZ ಜಾಯ್ ಬಾಯ್, ಕೆಂಪೇಗೌಡ, SE ರಶರ್. 1 more ನಾಕ್ ರಶರ್ ಕೂಡ ಮತ್ತೆ. ಸೊ ಜಾಯ್ ಬಾಯ್ ರಿವೈವ್ ಮಾಡಿಕೊಂಡ್ರು, ಕ್ಲಿಯರ್ ಮಾಡ್ತಾರ ಇಲ್ಲಿ. ಒನ್ಸ್ ಅಗೇನ್ ಗಾಯ್ಸ್ ಇಬ್ಬರೇ ಉಳ್ಕೊಳ್ಳೋದಿನ್ನ ಒಬ್ಬರೇ ಉಳ್ಕೊಳ್ಳೋದು. ರಿವೈವ್ ಬರ್ತಾ ಇದಾರೆ. ರಿವೈವ್ ಕೂಡ ಆಗಿರೋದು ನೋಡ್ತಾ ಇದೀವಿ ನಾವು. ಲಾಸ್ಟ್ ಝೋನ್ 25 ಜನ ಅಲ್ಲೈವ್. KR ಗೌಡ್ರು ತಂಡ ಕ್ಲಾಶ್ ಆಗ್ತದ ನೋಡ್ತಾ ಇದೀವಿ ಇಲ್ಲಿ. ಒಂದೊಳ್ಳೆ ಸೇಫ್ ಝೋನ್ ಇಟ್ಕೊಂಡಿದ್ದಾರೆ. KR ಗೌಡ್ರು ತಂಡ. ಸೊ ಝೋನ್ ಕಡೆ ಹೋಗ್ತಾ ಇದಾರೆ. ಅಲ್ಲಿ ಮುಂದೆಗಡೆ ಕೂಡ ಕ್ಲಾಶ್ ಆಗ್ತದನ್ನ ನೋಡ್ತಾ ಇದೀವಿ ಇಲ್ಲಿ. ಸೊ ಖಂಡಿತ ಇದು ಮತ್ತೊಂದು ನಾಕ್ ಇಲ್ಲಿ. ವೈಪ್ಔಟ್ ಕುಶಲ್ ಕ್ಲಿಯರ್ ಮಾಡ್ಕೊಂಡಿದ್ದು ಬ್ಯಾಕ್ ಸೈಡ್ ಇಂದ. ಸೊ ಪ್ರೋಗಾರ್ಡ್ ಒಬ್ಬರೇ ಉಳ್ಕೊಳ್ಳೋದು ಇಲ್ಲಿ. ನೋಡಿ ಗಾಯ್ಸ್ ಎಲ್ಲಿದ್ದಾರೆ ಪ್ರೋಗಾರ್ಡ್, ನೋಡಿ ಗಾಯ್ಸ್ ಎಲ್ಲಿದ್ದಾರೆ. ಯಪ್ಪ ಲಾಂಚ್ ಪ್ಯಾಡ್ ವರ್ಕೌಟ್ ಆಗಿದೆ. ಸೈಲೆನ್ಸರ್ ಇದ್ರೆ ಖಂಡಿತ ಕೊನೆವರೆಗೂ ಉಳ್ಕೋಬಹುದು ಗಾಯ್ಸ್ ಇಲ್ಲಿ. ಪ್ರೋಗಾರ್ಡ್ ಕೊನೆವರೆಗೂ ಉಳ್ಕೊಳ್ಬೋದು. ಹ್ಯಾಕರೇ ಬಾಯ್ ಹ್ಯಾಕರ್. ಬೇಕಿರ್ಲಿಲ್ಲ ಗಾಯ್ಸ್ ಇದು. ಇಲ್ಲಿ ಕಿಲ್ಗೆ ಹೋದ್ರೆ ನೀವು ನೋಡಿ ನಿಮ್ದು ಗೊತ್ತಾಗೋಯ್ತು ಈಗ ಎಲ್ಲಿದ್ದೀರಾ ಅಂತ. ಓಕೆ, ಎಲ್ಲಿದ್ದೀರಾ ಅಂತ ಗೊತ್ತಾಗೋಯ್ತು. ಸ್ವಲ್ಪ ಮಟ್ಟಿಗೆ ವರ್ಸಸ್ ಬ್ಯಾಟಲಲ್ಲಿ ತೋರ್ಸೋಣ. ಚೆನ್ನಾಗಿ ಕಾಣಿಸುತ್ತೆ ಇದು, ಚೆನ್ನಾಗಿ ಕಾಣಿಸುತ್ತೆ ವರ್ಸಸ್ ಬ್ಯಾಟಲ್ಲಿ. ಸ್ಲಾಟ್ ನಂಬರ್ 4 ಅಲ್ಲಿ ನಾವು ನೋಡ್ತಾ ಇರೋದು. ಕೊನೆವರೆಗೂ ಇರ್ತಾನ ಪ್ರೋಗಾರ್ಡ್, ಇರ್ತಾನ ಗಾಯ್ಸ್. ಎಲ್ಲ ಕಿಲ್ಗಳನ್ನೂ ಹೊಡಿಬೋದು, ಎಲ್ಲರಿಗೂ ಕೂಡ ಹೊಡಿಬೋದು. ನೋಡಿ ಗಾಯ್ಸ್ ಸೈಲೆನ್ಸರ್ ಇದ್ರೆ ಇನ್ನೊಂದು ಮಜಾ ಇರೋದು. ಸೈಲೆನ್ಸರ್ ಇಲ್ಲ, ಸೈಲೆನ್ಸರ್ ಇದ್ರೆ ಮಜಾ ಇರೋದು ಖಂಡಿತ. ಶಾಮಿನ್ ಅಭಿರಾವ್ ಒಬ್ಬರೇ ಉಳ್ಕೊಳ್ಳೋದು. ಅಭಿರಾವ್ ಮತ್ತೊಂದು ವೈಪೌಟ್. RX ಸೂರ್ಯನ್ ಟೀಮ್ ಕ್ಲಿಯರ್ ಮಾಡ್ಕೊಳ್ತಿದ್ವಿ. ಸ್ಲಾಟ್ ನಂಬರ್ 11 RX eSports 13 ಜನ ಉಳ್ಕೊಂಡಿದ್ದಾರೆ. ಸೊ ಪ್ರೋಗಾರ್ಡ್ ನೋಡೋಣ, ಮತ್ತೆ ಡ್ಯಾಮೇಜ್ ಬೀಳ್ತಾನೆ ಇದೆ. ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ, ಕಾಣಿಸ್ತಾ ಇಲ್ಲ ಅಷ್ಟೇ. ಯಾರು ಕೂಡ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಇಲ್ಲಿ. KR ಗೌಡ್ರು ನೆಕ್ಸ್ಟ್ ಲೆವೆಲ್ ಆಯ್ತು. ನೋಡ್ದು ಕೂಡ ಪ್ರೋಗಾರ್ಡ್ ಮೇ ಬಿ ಕ್ಲಿಯರ್ ಆಗ್ಬೋದು ಈಗ. ಹೌದು ಗೈಸ್, ಕ್ಲಿಯರ್ ಆಗ್ತಾ ಇದೆ. KR ಗೌಡ್ರು ಮತ್ತೆ ಹರಿಲ್ಲ ಝೋನ್ ಕಡೆ ಬರ್ತಾ ನೋಡ್ತಾ ಇದೀವಿ. ಸೊ ಕೆಂತು ಗೌಡ ಕೂಡ ಇಲ್ಲಿ. ಸೊ ಸ್ಲಾಟ್ ನಂಬರ್ 11 ಅಲ್ಲಿ RX eSports ಸ್ಟಿಲ್ ಅಲೈವ್. RX eSports ಸೊ ಝೋನ್ ಕಡೆ ಮೂವ್ ಆಗ್ತಾ ಇದ್ರೆ ಕೂಡ, 9 ಜನ 2 ಗಟ್ಟಾನುಗಟ್ಟಿ ತಂಡಗಳ ನಡುವೆ ಕ್ಲಾಶ್ ಆಗ್ತದೆ. ಒನ್ ಅಂಡ್ ಆರ್ಮಿ
ಆರ್ಮಿ ವರ್ಸಸ್ RXC ಸ್ಪೋರ್ಟ್ಸ್, ಸಾರಿ, ಒನ್ ಅಂಡ್ ಆರ್ಮಿ ವರ್ಸಸ್ RXC ಸ್ಪೋರ್ಟ್ಸ್, ಒನ್ ಅಂಡ್ ಆರ್ಮಿ ವರ್ಸಸ್ RXC ಸ್ಪೋರ್ಟ್ಸ್. ಗುರು ಇಲ್ಲಿ ಎಷ್ಟೈತೆ ಬುಲೆಟ್ ಗುರು? ಓ M500 ಯಾವ್ದಿದೆ? M100 ಇದು. M100 ಕೊಡ್ತಾನೆ ಅವನೇ ಗುರು. ಸೊಗಾಯ್ತಲಿ ಎರಡು ಗಟ್ಟಾದ ಗಟ್ಟಿ RXC ಸ್ಪೋರ್ಟ್ಸಾ ಅಥವಾ ಒನ್ ಅಂಡ್ ಆರ್ಮಿನ? RXC ಸ್ಪೋರ್ಟ್ಸಾ ಒನ್ ಅಂಡ್ ಆರ್ಮಿನ? ಯಾರು ಗೆಲ್ತಾರೆ ಗೈಸ್? ಒನ್ ಅಂಡ್ ಆರ್ಮಿನ RXC ಸ್ಪೋರ್ಟ್ಸಾ? ಒನ್ ಅಂಡ್ ಆರ್ಮಿನ RXC ಸ್ಪೋರ್ಟ್ಸಾ? ಕೊನೆಯ 4 ವರ್ಸಸ್ 4 ಕ್ಲಾಸ್ ನಡೀತಾ ಇದೆ ಇಲ್ಲಿ. ಒನ್ ಅಂಡ್ ಆರ್ಮಿನ ಅಥವಾ RXC ಸ್ಪೋರ್ಟ್ಸಾ? ಯಾರು ಭೂಯ ಮಾಡ್ತಾರೆ ಕಾದ್ ನೋಡ. ಏನೇನೋ ಪ್ಲಾನ್ ಮಾಡ್ತಾ ಇದ್ರೆ ಇಲ್ಲಿ, ಏನೇನೋ ಪ್ಲಾನ್ ಮಾಡ್ತಾ ಇದ್ರೆ ಈಗ. ಸೊ ಇಲ್ಲಿ ಮನು ಎಂಟ್ರಿ ಕೊಟ್ರು, AIM-99 RK ಕ್ಯಾಪ್ಟನ್ ಮುಂದೆ ನುಗ್ಗಿರೋದು ನೋಡ್ತಾ ಇರ್ಬೋದು ನಾವಿಲ್ಲಿ. ಓ ಬಿತ್ತು ಡ್ಯಾಮೇಜ್, ನಾಕ್ ಕೂಡ ಗೌಡ ನಾಕ್ ಇಲ್ಲಿ. ಸೊ RX ಸೂರಿ ಎಂಟ್ರಿ ಕೊಡ್ತಾ ಇದ್ರು ಇಲ್ಲಿ. ಎರಡು ಗಟ್ಟಾದ ಗಟ್ಟಿ ತಂಡಗಳಲ್ಲಿ ಕಿಲ್ ಮಾಡ್ಕೊಳ್ಳೋರು ಯಾರು ಫೈನಲಿ? ಯಾವ ತಂಡ ವೈಪೌಟ್ ಆಗತ್ತೆ? ಸೊ ಒನ್ ಅಂಡ್ ಆರ್ಮಿ ಫೈರ್ ಮಾಡ್ಕೊತಾ ಇರೋದಿಲ್ಲಿ. So one and army on fire guys. So one and army